ಹಲೋ ಚಿದೆ ಹೇಳ ಮಾಮ. ಅದು ವರದ್ದು ಹೇಳಿದ್ವಿ ಕೊಡಿ ಏನು ಮಾಡಿದಿ ಏನು ಒಂದು ಮಾತು ಹೇಳಲ್ಲ ಏ ಮಾಮ ಇಲ್ಲೇ ಜಸ್ಟ್ ಕರ್ಕೊಂಬರಕೈತಿ ನಾ ಇಲ್ಲೇ ನಿಮ್ಮ ಮನೆ ಸಮೀಪ ಒಳಕೈತಿ ನೋಡ. ಆಯ್ತು ಬಂದಿವಿ ಅಲ್ಲೇ ಬರಕತ್ತೀರಿ? ಹಾ ಬರಕೈತಿ ಕರ್ಕೊಂಬರಕೈತಿ. ಬಾರಿ 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 ಬೇಸಾಯ್ತು ಪಾಪ ಎಲ್ಲಿಗೆ ಹೋಗಲ್ಲ ಎಣ್ಣೆ ಎಣ್ಣೆ ನೋಡಕ್ ಹೊಂಟಿವಪ್ಪ. ನನಗೆ ಎನ್ನ ನಿನಗೆ ಹೋಗಲ್ಲ ನಡಿ. ನಮಸ್ಕಾರ ಮಾಮ. ಓಹೋ ನಮಸ್ಕಾರ ನಮಸ್ಕಾರ ಬಾ ಸಿದ ಏನಾಯ್ತು ಬಂದ್ರೆ ಕರ್ಕೊಂಬಂದ್ ನೋಡಪ್ಪ ಹುಡುಗನ. ಹುಡುಗನ ಕರ್ಕೊಂಬಂದ ಇದೇ ಹುಡುಗ ನೋಡಪ್ಪ. ಇದೇ ಹುಡುಗ ನಾನೇ ಇವನ ಹೆಂಗದಲ್ಲ ರೀ ಇದು ಮಾಮ ಹುಡುಗ ನೋಡಿದಿಲ್ಲಪ್ಪ ಹೆಂಗನ? ಇದು ಇದೊಂದು ನಮ್ಮನೆ ಅದಪ್ಪ ಹಾಳಾಗೋಗಿ ಮಾಮ ಹುಡುಗ 20 ಎಕರೆ ಹೊಲ ಅದ ಮಾಮ. 20 ಎಕರೆ ತಗೊಂಡು ತಲೆಗಳು ಕಚ್ಚಿದ್ದೆ ಹುಡುಗ ಬೇಯಿಸಿರ್ಬೇಕಲ್ಲ ಯಾಕೋಡಿ ಹುಡುಗನ ಇದೆ ಮಾಮ. ಮತ್ತೆ ರೈಚೂರಾಗ ನಾ ಫ್ಲಾಟ್ ಅವ ಮತ್ತೆ. ಫ್ಲಾಟ್ ಬೇಡ ಏನು ಬೇಡಪ್ಪ ನೋಡಕ್ ಹೆಂಗ ನೋಡಿ ಚಿಕ್ಕ ಇದ್ದಂಗ ಅದ ಮಾಮ ಇನ್ನೊಂದು ಗೌರ್ಮೆಂಟ್ ನೌಕರಿ ಅದಪ್ಪ ಮಾಮ. ಗೌರ್ಮೆಂಟ್ ನೌಕರಿ ಅದ ಹಾ ಮತ್ತೆ ಅರೇ ನಮ್ಮನ್ನ ಗೌರ್ಮೆಂಟ್ ನೌಕರಿ ಅದ್ರ ಕೊಟ್ಟು ಬಿಡಮ್ಮ ಹುಡುಗ ಬೇಸಿಲ್ಲ ಒಂದ್ ನಮೂನೆ ಅದಂತಲ್ಲ ಮರೆ. ಗೌರ್ಮೆಂಟ್ ಜಾಬ್ ಅದಲ್ಲೋ ಗೌರ್ಮೆಂಟ್ ಜಾಬ್ ಇದ್ರೆ ಹೆಂಗ ಅಂದಿರ್ಲಿ ಆಯ್ತಾಯ್ತು ಅವ್ರು ಏನು ಅಂತಾರಲ್ಲ ಅವ್ರು ಏನು ಅಂದಿಲ್ಲಪ್ಪ. ನೀನು ಬಾಯಿ ಮುಚ್ಚಿಗಾಡಿ ಇರ. ಕಟ್ಟಾರಂತ ಹಾ ಕಟ್ಟು ಮದುವೆ ಮಾಡ್ತಾರಂತ ಆಯ್ತಾ. ಕಟ್ಟಾರ ಅಲ್ವ ಚಂದಿಗರ ಆಗಲ್ಲ ನಿನಗೆ ಹಂಗ್ ಕೊಡೋದಿಲ್ಲಪ್ಪ. ಕಟ್ಟಾರಂತ ಬಾ ಕಾಲ ಎಂತದ ಬಂತು ನೋಡಪ್ಪ. ಬಾ ಗೌರ್ಮೆಂಟ್ ನೌಕರಿ ಅಂದ್ರೆ ಹೆಂಗಾನ ಇರ್ಲು ಕೊಡಕ್ ರೆಡಿ ಆಯ್ತರ ಕಾಲ ಬಂತಪ್ಪ. ಇನ್ನೊಂದು ದೋಸ್ತ ಮದುವೆ ಐತಂತಲ್ಲ ಮನೆ ಜೋರ ಐತಂತ ಎಷ್ಟು ಕೊಟ್ರು ಬೀಗ್ರು ವರದಕ್ಷಿಣೆ ದೋಸ್ತ 1.5 ಲಕ್ಷ ಸ್ಯಾಲ್ರಿ ಅದಮ್ಮ. 25 ಲಕ್ಷ ರೂಪಾಯಿ 25 ತೊಲೆ ಬಂಗಾರ ಹಾಕ್ಯಾರ. ಏನಂತ ಮಾಡಿದ್ರಿ ಅನ್ನಂದ್ರೆ ಪಾರಿ ಹುಡ್ದಲ್ಲಿ ಕೂಡಿ ಚಾನ್ಸ್ ಪಾರ್ಟಿನ ಕೊಡಿಸ್ ಹೋಗಮ್ಮ. ಏ ನಡಿಯೋ ದೋಸ್ತ ನಿಂದ ಹೋಗ್ ನಡಿ. ಅಲ್ಲೇ ನಮ್ಮ ಸಾಬ್ರ ಕರೆಕತ್ತಾರ ಬಾ ಸ್ಟೇಷನಿಗೆ ಬಾ. ಸ್ಟೇಷನ್ಗೆ ಎದಕ್ ಬರಂದ್ರಿ? ನಾನೇನ್ ತಪ್ಪು ಮಾಡಿ ಅಂತದ್ದು? ಸೆಟಪ್ ಯೂಸ್ಲೆಸ್ ನೋ ಡೈಟ್ ಬೆಲೋ ಪೊಲೀಸರಿಗೆ ಮೂಗು ನಿಲ್ಲಿಸಿ ಮಾತಾಡ್ತಾರಲ್ಲೇ. ಅಲ್ರಿ ನಾನೇನ್ ಮಾಡಿದ್ರಿ ಸರ್? ಸೆಟಪ್ ಯು ರಾಜಕಾರಿ ಯೂಸ್ಲೆಸ್ ನೋ ಡೈಟ್ ಬೆಲೋ ಅಲ್ಲಲೇ 25 ಲಕ್ಷ ರೂಪಾಯಿ 25 ತೊಲೆ ಬಂಗಾರ ವರದಕ್ಷಿಣೆ ತಗೊಂಡಿದ್ದಂತ ನಿಮ್ಮ ಮಾವ ನಿಮ್ಮ ಹೆಂಡತಿ ಬಂದು ಪೊಲೀಸ್ ಸ್ಟೇಷನಾಗ ಕಂಪ್ಲೇಂಟ್ ಏನು ಆಟ ಹಚ್ಚಿ ಜನಲಿ ಮದುವೆ ಅಂದ್ರೆ ಏನು ವ್ಯಾಪಾರ ಮಾಡಿರಿ ಹೆಣ್ಣು ನಡೆದವ್ರು ತಂದೆನ ಕಣ್ಣಾಗ ನೀರು ಹಾಕ್ಸಿದ್ರ ಒಳ್ಳೇದಾಗದಲ್ಲ. ಲಕ್ಷ ರೂಪಾಯಿ ಪಗಾರ ಇತ್ತು 25 ಲಕ್ಷ ರೂಪಾಯಿ 25 ತೊಲೆ ಬಂಗಾರ ಬೇಕು. ಬಾ ಬಿಟ್ಬಿಡ್ರಿ ಸರ್, ತಪ್ಪಾಯ್ತ್ರಿ ಸರ್, ತಪ್ಪಾಯ್ತು. ತಪ್ಪಾಯ್ತಾ? ತಿಪ್ಪೆಗೆ ಬಿದ್ದು ಒಳ್ಳೆಯಾಡಿದ್ರೆ ಬಿಡೋದ್ರಲ್ಲಿ ಈ ಕಾನ್ಸ್ಟೇಬಲ್ ತಿಪ್ಪೇಶ ನಡಿ ಸ್ಟೇಷನ್ಗೆ ಹೋಗ್ಬೇಕು ನಡಿ. ಶಾಟಪ್ ಇವ್ರು ಹಾಸ್ಟೆಲ್ ಯೂಸ್ಲೆಸ್ ಡಾಟ್ ಬೇಲೋ ನಡಿ. ವರದಕ್ಷಿಣೆ ತಗೊಂಡು ಮದುವೆ ಆಗ್ಬಾರ್ದು ಅಂಬೋದು ಕಾನೂನು ಅದ. ಮತ್ತೆ ನನಗೆ ಗೊತ್ತಿಲ್ಲ ಅನ್ನೋದೇ ನಡಿ. ಬಾ ಮಗಳ ವರದಕ್ಷಿಣೆ ತಗೊಂಡ್ರೆ ವರದಕ್ಷಿಣೆ ಮದುವೆ ಅಂಬೋದು ವ್ಯಾಪಾರ ಮಾಡ್ಕೊಂಡ್ಬಿಟ್ರು. ಇದು ಬಸ್ ಸ್ಟ್ಯಾಂಡ್ ಅದ ಹಿಂಗೆಲ್ಲ ಮಕ್ಕ ಮಾಡ್ದು ಅದು ಮನೆಗೆ ಹೋಗು. ನೀ ಕಳ್ತಾನ ಕೂತಾವ ಎಂಟ್ರ ಮಕ್ಳು ಆಗಿಲ್ಲ ನಿನಗ ಅದು ಮನ್ನಿಡಿ. ಸಾಹೇಬ್ರ ನನಗೆ ಮನಿ ಮಠ ಏನಿಲ್ರಿ, ನನಗೆ ಹೆಂಡ್ರಿಲ್ಲ ಮಕ್ಕಳಿಲ್ಲ, ನಾನೊಬ್ಬ ಅನಾಥ್ರಿ ಸಾಹೇಬ್ರ. ಇಕ್ಕಿಲ್ಲ ಅಂದ್ವೇನು ಬಸ್ ಸ್ಟ್ಯಾಂಡ್ ಕೂತಾವ ಹದಿನೈದು ಸಾಬ್ರೆ ಹೊಡಿಬೇಡ್ರಿ ಸರ್. ಸರ್ ಅವರು ನಮ್ಮ ಅಪ್ಪರಿ ಮನೇಲಿ ಜಗಳಾಡಿ ಬಂದು ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಮಕ್ಕಂಡ್ರಿ. ನಾ ಕರ್ಕೊಂಡು ಹೋಗ್ತೀನಿ ಸರ್. ಸರಿ ಕರ್ಕೊಂಡೋಗು. ಅಲ್ಲಪ್ಪ ನನಗೆ ಹೆಂಡ್ರಿಲ್ಲ ಮಕ್ಕಳಿಲ್ಲ, ನನಗೆ ಪೊಲೀಸರ ಮುಂದೆ ನಮ್ಮ ಅಪ್ಪ ಅಂತ ಹೇಳಿದಲ್ಲಪ್ಪ. ಅಯ್ಯಪ್ಪ ಯಾರಪ್ಪ ನೀನು? ಯಜಮಾನ ನಾನು ಕೂಡ ಒಬ್ಬ ಅನಾಥ. ಎಲ್ಲ ದೇವ್ರೇ ನನಗೆ ಅಪ್ಪ ಅಮ್ಮ. ಇರಷ್ಟು 4 ದಿನ ಆ ದೇವ್ರು ಮೆಚ್ಚುವಂತ ಕೆಲಸ ಮಾಡಿ ಹೋಗದೆ ಎಲ್ಲರೂ. ಮೂರು ದಿನದ ಸಂತೆ ನಗು ನಗುತ್ತ ಮಾಡಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. ಮಹೇಶಣ್ಣ ನಿಂದ್ರ ಸ್ವಲ್ಪ 10 ರೂಪಾಯಿ ಆಟೋ ಸಲಾಗೆ ನಮ್ಮನ್ನ ಕಮ್ಮಿ ಕಿರಿಕಿರಿ ಮಾಡ್ಕೊಂತ ಕೂತೀರಿ ನೀವು.
ಬರೀ 10 ರೂಪಾಯಿ ಕೊಟ್ರೆ ರೈತರು ಬಿಟ್ಟು ಬಿಡ್ತಾರಪ್ಪ. ನೀವೇ ಮಾಡ್ಲಿಕ್ಕೆ ನಿಮ್ಗೆ ಇಲ್ಲಪ್ಪ ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೆ ಹೇಳಿದ್ರೆ ನಮ್ಮ ನೋಡು ಐಸಿದಾಗ ನಮ್ಮ ಮಾವ ಬಿದ್ದು ಕೊನೆ ಉಸಿರು ಹೇಳಕತ್ತೇನ ಅರ್ಜೆಂಟ್ ಹೋಗ್ಬೇಕು. ಏನಿಲ್ಲ ಮಹೇಶ, ನಮ್ಮದು ಪಗಾರ ಆಗಿತ್ತಲ್ಲ ಇಬ್ಬರದು, ಅದಕ್ಕೆ ಫೈಟ್ ಮಾಡೋದಕ್ಕ ನಿನ್ನ ಕರ್ಕೊಂಡು ಹೋಗ್ಬೇಕಂತ ನಿಂತು ಹೋಮರ ಅಲ್ಲ ಮತ್ತೆ ಸೀರಿಯಸ್ ಆದ ಅದೇನು ಸತ್ತ ಸರಿ ನೀವೇ ನಡ್ಸ್ ನೀನೇ ನಡ್ಸ್ ನೀನೇ ನಡ್ಸ್. ನಿಮ್ದೇ ಗಾಡಿ ಎಲ್ಲ ನಿಮ್ದೇ. ಹೋದ ಮಾಮ